Okay, we have a beautiful red heart. ಕಣ್ಣಂಚಾರು ಚಿತ್ರದ ಒಂದು ಅಮೇಸಿಂಗ್ ಗೀತೆಯನ್ನ ಬಿಡುಗಡೆಗೊಳಿಸಿದ್ದಾರೆ. ವಿಡಿಯೋ ಸಾಂಗ್ ಅನ್ನ ಈಗ ನಿಮಗೋಸ್ಕರ ಬಿಡುಗಡೆಗೊಳಿಸಿರುವಂತಹ ನಮ್ಮೆಲ್ಲ ಗೆಸ್ಟ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಕ್ಯಾನ್ ವಿ ಹ್ಯಾವ್ ಎ ಗ್ರೂಪ್ ಫೋಟೋಗ್ರಾಫ್ ಪ್ಲೀಸ್? ಟೀಸರ್ ಬಂತು, ಏನು ಕಣ್ಣಂಚಾರು ಅಂತ ನಮಗೂ ಗೊತ್ತಿಲ್ಲ. ಸೊ ನೋಡಿದಾಗ ದ ಡಾರ್ಕ್ ಸೈಡ್ ಅಂತ ಹೇಳ್ತು, ಇದು ಯಾವುದೋ ಒಂದು ಊರ್ ಜಾಗ ಅಂತ ಡೈರೆಕ್ಟ್ ಹೇಳಿದ್ರು, ನಮ್ಮ ಮಹೇಶ್ ಅವರು ಹೇಳಿದ್ರು. ಸೊ ಟೀಸರ್ ನೋಡಾದ್ಮೇಲೆ ಏನೋ ವಿಭಿನ್ನವಾಗಿದೆ, ಏನೋ ಹೊಸದಾಗಿದೆ ಅಂತ ಅನಿಸ್ತು. ಸೊ ಅದ್ರ ಮಧ್ಯದಲ್ಲಿ ಸಾಂಗ್ ಪ್ಲೇ ಮಾಡಿದ್ರು. ಸಾಂಗ್ ಒಂದು ವಿಡಿಯೋ ಸಾಂಗ್, ಒಂದು ಲವ್ ಸಾಂಗ್ ಅಂತ ಗೊತ್ತಾಗುತ್ತೆ ಇದು ನೋಡಿದಾಗ. ಸೊ ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ತುಂಬ ಪ್ರೀತಿಯಿಂದ ಇಷ್ಟಪಡ್ತೀನಿ, ನನ್ನ ಕಡೆಯಿಂದ ನಿಜವಾಗ್ಲೂ ಮನಸ್ಪೂರ್ವಕವಾಗಿ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾಸ್ಟ್ರು ಶಾರ್ಟ್ಸ್ ತಗೊಂತಿದ್ದಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಒಂದು ಕನ್ಫ್ಯೂಸ್ ಆಯಿತು, ಮೋಹನ್ ಮಾಸ್ಟ್ರ ಇಲ್ಲ ಮಾಸ್ಟರ್ ಅಂತ ಗೊತ್ತಾಗಿಲ್ಲ. ಸೊ ಓಕೆ ಮೋಹನ್ ಮಾಸ್ಟರ್ ಮಾಡಿದ್ದಾರೆ. ಸೊ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಡೀ ಟೀಮ್ಗೆ. ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿ ಸತಿ ಎಲ್ಲರೂ ತುಂಬ ಪ್ರೀತಿ ಇಂಟ್ರೆಸ್ಟ್ ಇಟ್ಕೊಂಡು ಬರ್ತಾರೆ. ಸೊ ಅಲ್ಲಿ ನಾವು ತುಂಬ ಡೆಡಿಕೇಟ್ ಮಾಡಿ ಕೆಲಸ ಮಾಡಬೇಕಾಗತ್ತೆ. ಸೊ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೇದಾಗಲಿ, ಇಡೀ ಟೀಮ್ ಯಾರು ಕಷ್ಟಪಡ್ತಾರೆ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಶ್ರೇಯಸ್ ಅವರು. ವೇದಿಕೆ ಮೇಲೆ ಹೊಡಿಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಇಸ್ ಎ ಗುಡ್ ಆಕ್ಟರ್ ಅಂಡ್ ಜೊತೆಗೆ ಗುಡ್ ಅಥ್ಲೆಟ್ ಕೂಡ ಅವರು. ಸೊ ಇಸ್ ಎ ನೈಸ್ ಫುಟ್ಬಾಲ್ ಪ್ಲೇಯರ್. ಸೊ ಶ್ರೇಯಸ್ ಅವ್ರಿಗೆ ನಮ್ಮ ಸಿನಿಮಾದ ಪರವಾಗಿ ಧನ್ಯವಾದಗಳನ್ನ ಆನರ್ ಮಾಡೋದಕ್ಕೆ ನಮ್ಮ ನಟರು, ನಿರ್ದೇಶಕರು, ನಿರ್ಮಾಪಕರು ಅಂಡ್ ಆಲ್ಸೋ ಐ ವುಡ್ ಲೈಕ್ ಟು ಕಾಲ್ ಅಪೂರ್ವ ಆನ್ ಸ್ಟೇಜ್. ನಮಸ್ಕಾರ. ಲೇಟಾಗಿ ಬಂದಿದ್ದಕ್ಕೆ ಕ್ಷಮಿಸಿ, ಸ್ವಲ್ಪ ರಿಲೀಸ್ ಟೆನ್ಷನಲ್ಲಿ ಸ್ವಲ್ಪ ಲೇಟ್ ಆಯಿತು, ಎಲ್ಲರಿಗೂ ಸಾರಿ. ಕಣ್ಣಂಜಾರು ತುಂಬ ಚೆನ್ನಾಗಿದೆ. ನನ್ನ ಕೆರಿಯರಲ್ಲಿ ಈ ಥರದ್ದೊಂದು ಸಾಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಟಿಲ್ ಟೈಮ್ 3 ಸಿನಿಮಾ ಆದರೂ ಈ ಥರದ್ದೊಂದು ಸಾಂಗ್ ಸಿಕ್ಕಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಾಲಚಂದ್ರ ಅವರಿಗೆ, ಅಪೂರ್ವ ಅವ್ರಿಗೆ ಒಳ್ಳೇದಾಗಲಿ, ಸಾಂಗ್ ಸೂಪರ್ ಹಿಟ್ ಆಗಿ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಹಾಗೆ ಕಾಲಾಪತ್ರ 13ನೇ ತಾರೀಕು ರಿಲೀಸ್ ಆಗ್ತದೆ. ಸೂಪರ್ ಡೂಪರ್ ಆಗಿ ಓಡುತ್ತೆ ಸರ್, ಬಿಕಾಸ್ ನನ್ನ ಬರ್ಡೇ ಡೇಟ್ ಕೂಡ 13, ಲಕ್ಕಿ ನಂಬರ್ ಅದು. ಸರಿ ಮೇಡಮ್, ಅಲ್ಲೇ ಕೇಕ್ ಕಟ್ ಮಾಡ್ಬಿಡಿ. ಥ್ಯಾಂಕ್ ಯು. ಆಲ್ರೈಟ್, ಸೊ ವಿಕ್ಕಿ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಟೀಮ್ ಮೂಲಕ ತಿಳಿಸ್ತಾ ಇದೀವಿ. ಐ ಅಗೇನ್ ರಿಕ್ವೆಸ್ಟ್ ಸರ್, ಕೈಂಡ್ಲಿ ಪ್ಲೀಸ್ ಕಮ್ ಆನ್ ಸ್ಟೇಜ್. ಹೊರಗೆ ಬಂದರೆ ತುಂಬ ತರಲೆ ಇದ್ದವರೇ ಹಾಸ್ಯ ಮಾಡೋದು, ತರಲೆ ಇಲ್ಲಾಂದ್ರೆ ಹಾಸ್ಯ ಉದ್ಭವ ಆಗೋದಿಲ್ಲ. ಇನ್ನೊಂದು, ಇವತ್ತು ಒಂದು ವಿಶೇಷ ಸಂದರ್ಭ. ಕಣಂಜಾರು ನಾನು ರಂಜಾನ್ ಮಾಡುವಾಗ ಉಡುಪಿ, ಕುಂದಾಪುರ ಆ ಕಡೆ ಆ ಊರ ಬಾಜು ಎಲ್ಲೋ ಹೈದು ಹೋದ ನೆನಪು ನನಗೆ ಬಂತು. ಇನ್ನೊಂದು ಹೆಸರು ಬಾಲಚಂದರ್. ಬಾಲಚಂದರ್ ಅನ್ನತಕ್ಕಂಥದ್ದು ಚಲನಚಿತ್ರ ಇತಿಹಾಸದಲ್ಲಿ ಬಹಳ ಅದ್ಭುತವಾದಂಥ ಒಂದು ಹೆಸರು. ಅದು ಕೆ ಬಾಲಚಂದರ್, ನೀವು ಆರ್ ಬಾಲಚಂದರ್. ಮತ್ತೆ ನಿಮ್ಮ ಸಾಂಗ್ ನೋಡಿದೆ ನಾನು, ತುಂಬ ತುಂಬ ಅದ್ಭುತವಾಗಿ ಮಾಡಿದ್ದೆ. ಒಬ್ಬ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಈ ಚಲನಚಿತ್ರ ಮಾಡುವ ಪ್ರಕ್ರಿಯೆಯಲ್ಲಿ ನಾನು ಅಂದರೆ ಎಲ್ಲ ಕ್ರಿಯೆಗಳಲ್ಲೂ ಸ್ವಲ್ಪ ಇದ್ದು ಇಲ್ದಂಗೆ ಇರೋ ಕಾರಣಕ್ಕಾಗಿ ಅದರ ಕಷ್ಟ ನಷ್ಟ ಏನು ಅಂತ ಗೊತ್ತಿದೆ. ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರಗಳು ಈ ಮತ್ತೆ ಒಂಚೂರು ಹೊಸ ಆಶಾಭಾವ ಈ 1-2 ವಾರಗಳಿಂದ ಪ್ರಾರಂಭ ಆಗಿದೆ. ನನಗೆಲ್ಲೋ ಕಣಂಜಾರು ಅಂದ ತಕ್ಷಣ ಕಾಂತಾರು ಅನ್ನುವ ಸೌಂಡ್ ಕೇಳಿಸದಂಗೆ ಅನಿಸ್ತಿದೆ. ಆ ಥರದ ಉತ್ಪ್ರೇಕ್ಷೆ ಅನಿಸ್ಬೋದು. ನಾನು ಹೇಳೋ ಮಾತು ನಿಮಗೆ ಉತ್ಪ್ರೇಕ್ಷೆ ಅನಿಸ್ಬೋದು, ಆದರೆ ಕೆಲಸ ಆ ಥರ ಎಲ್ಲೋ ಕಾಣಿಸ್ತಿದೆ ಅಂತ ಅನಿಸ್ತಿದೆ. ಒಳ್ಳೆಯದಾಗಲಿ, ತಂಡದ ಎಲ್ರಿಗೂ ಒಳ್ಳೆಯದಾಗಲಿ. ಸಿನಿಮಾ ಅನ್ನೋದು ಒಂದು ಸಂಕೀರ್ಣವಾದ ಕಲೆ, ಇದು ಬಹಳ ಭಿನ್ನವಾಗಿರುವ ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಸಿನಿಮಾ ಅತ್ಯಂತ ಯಶಸ್ವಿ ಜನಪ್ರಿಯ ಮಾಧ್ಯಮ ಇತರ ಮಾಧ್ಯಮಗಳಿಗೆ ಹೋಲಿಸಿದ್ರೆ. ಆ ಜನಪ್ರಿಯ ಮಾಧ್ಯಮವಾಗಿರುವ ಚಲನಚಿತ್ರದ ಭಾಗವಾಗಿ ನಾವು ನೀವು ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಮತ್ತು
ಅದರಲ್ಲಿ ನಮ್ಮ ಬದುಕಿನ ಕೆಲವು ಕ್ಷಣಗಳನ್ನು ಕಳೀತಾ ಇದ್ದೀವಿ. ಇವತ್ತು ಒಂದು ಗೀತೆ ಬಿಡುಗಡೆ ಮಾಡುವ ಈ 1 ಗಂಟೆ ಈ ನಮ್ಮ ಒಟ್ಟು ಬದುಕಿನಲ್ಲಿ ಮೈನಸ್ ಆಗ್ತಾ ಇರುವಂತಹದ್ದು. ರಿಚಾರ್ಜ್ ಅಂತ ಏನು ನಾವು ಮೊಬೈಲ್ಗೆ ಮಾಡಿರ್ತೀವೋ ಆ ಮಾಡಿರೋ ಹಣ ಮೈನಸ್ ಆಗುತ್ತೆ. ಹಾಗೆ ಆಯುಷ್ಯ ಮೈನಸ್ ಮಾಡ್ಕೊಳ್ತಾ ಇದ್ದೀವಿ. ಆ ಆಯುಷ್ಯ ಮೈನಸ್ ಮಾಡ್ಕೊಳ್ಳೋದನ್ನು ನಾವು ಕಣಂಜಾರು ಅನ್ನುವಂಥ ಒಂದು ಅದ್ಭುತವಾದ ಚಿತ್ರದ ಜೊತೆಗೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಖುಷಿಯಲ್ಲಿ ಇದ್ದೀವಿ. ಈ ಚಿತ್ರ ಎಲ್ಲರಿಗೂ ಯಶಸ್ಸು ತಂದುಕೊಡ್ಲಿ. ಮತ್ತೆ ಈ ಚಿತ್ರದ ಭಾಗವಾಗಿರುವ ಎಲ್ಲ ತಂತ್ರಜ್ಞರು, ನಟರು ಕಾಣಿಸ್ತಾ ಇರ್ತೀವಿ ಸಹಜವಾಗಿ, ಅದರ ತಂತ್ರಜ್ಞರು ಎಷ್ಟು ಬೆವರು ಹರಿಸ್ತಾ ಇರ್ತಾರೆ. ರೈತನ ಸಮಾನವಾಗಿಯೇ ಸಿನಿಮಾದಲ್ಲಿ ತಂತ್ರಜ್ಞರು ಬೆವರು ಹರಿಸ್ತಾರೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಆ ತಂತ್ರಜ್ಞರನ್ನು ಗುರುತಿಸುವಂತ ಸಂದರ್ಭಗಳು, ಖುಷಿಯ ಕ್ಷಣಗಳು ಕೂಡಿ ಬರಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಅಂತ ಗೊತ್ತಾಗ್ತಿದೆ. ನಾನು ಕೂಡ ಉಸ್ಮಾನ್ ಇಂಡಸ್ಟ್ರಿಗೆ, ಹಾಗೆ ಅವರು ಕೂಡ ತುಂಬ ನೂರಾರು ಕನಸು ಕಟ್ಕೊಂಡು ಈ ಸಿನಿಮಾನ ಒಂದು ಬೆಳ್ಳಿ ಪರದೆ ಮೇಲೆ ತರಬೇಕು ಅಂತ ತುಂಬ ಶ್ರಮ ವಹಿಸ್ತಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಕನ್ನಡ ಚಿತ್ರ ಅಭಿಮಾನಿಗಳಲ್ಲಿ ವಿನಂತಿ ಒಂದು ಏನು ಮಾಡ್ಕೋತೀನಿ ಅಂದರೆ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಆಲ್ರೆಡಿ ನಾವು 3 months ಏನು ನೋಡ್ತಿದ್ವಿ, ಕನ್ನಡ ಸಿನಿಮಾ ಬರ್ತಿಲ್ಲ ಥಿಯೇಟರ್ಗೆ ಅಂತ. ಈಗ ಆಲ್ರೆಡಿ 2 ಹಿಟ್ ಸಿನಿಮಾ ಬಂದಿದೆ. ಇದು 3ನೇ ಸಲ ಸೇರ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ನಕುಲ್ ಅವರೇ. ಸಾರ್ ಹೇಳ್ದಂಗೆ ಈ ಒಂದು 3-4 ವಾರದಿಂದ ಒಂದು ಚೈತ್ರ ಕಾಣ್ತಾ ಇದೆ ಕನ್ನಡ ಚಿತ್ರೋದ್ಯಮದಲ್ಲಿ. ಗಣೇಶ್ ಸಾರ್ಗೆ ಮತ್ತು ನಮ್ಮ ವಿಜಯ್ ಕುಮಾರ್, ದುನಿಯಾ ವಿಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹೊಸಬರು ಹಳಬರು ಅನ್ನೋದಲ್ಲದೆ ಅದೊಂದು ಥಿಯೇಟ್ರಿಗೆ ಜನ ಬರೋದು ಅನ್ನೋದೊಂದು ನೋಡೋದೇ ಒಂದು ಸಂಭ್ರಮ. ಮತ್ತು ಆ್ಯಂಬಿಯನ್ಸ್ನ ಕಣ್ ತುಂಬಿಕೊಳ್ಳೋದು, ಅದು ನಾವು ಹೇಳಿದ್ರೆ ತಪ್ಪಾಗುತ್ತೆ, ಅಷ್ಟು ದೊಡ್ಡ ಸಂಭ್ರಮ. ಮತ್ತು ನೆಕ್ಸ್ಟ್ ಕಾಯ್ತಾ ಇರೋ ನಮ್ಮ ವಿಕ್ಕಿದು, ಕಾಲಭತ್ತರು ಮತ್ತು ಎಲ್ಲ ಹೊಸಬರು ಸಿನಿಮಾ ಅನ್ನೋದಲ್ಲದೆ ಎಲ್ಲರ ಸಿನಿಮಾಗೂ ಒಳ್ಳೆಯದಾಗಲಿ. ಮತ್ತು ಯಾವಾಗಲೂ ಪಬ್ಲಿಸಿಟಿ ಮತ್ತೊಂದು ಮಾಡಿದಾಗ ಜನಗಳಿಗೆ ನಮ್ಮ ಸಿನಿಮಾಗಳು ಹತ್ರನೇ ಹೋಗಬೇಕು. ಈಗ ಹೆಂಗಾಗ್ಬಿಟ್ಟಿದ್ದಾರೆ ಜನಗಳು ಅಂದರೆ, ನೀನು ಅರ್ಧ ದಾರಿಗೆ ಬಾ, ನಾನು ಅರ್ಧ ದಾರಿಗೆ ಬರ್ತೀನಿ ಅನ್ನೋ ಥರ ಆಗ್ಬಿಟ್ಟಿದ್ದಾರೆ. ಅವರು ಥಿಯೇಟ್ರಿಗೆ ಬರಬೇಕು ಅಂದರೆ ಯಾವುದಾದ್ರೂ ಒಂದು ರೀತಿಲಿ ಟೀಸರು, ಟ್ರೈಲರು, ಸಾಂಗು ಎಲ್ಲ ಏನಾದರೂ ಒಂದು ಸೌಂಡ್ ಮಾಡಿ ಅವ್ರನ್ನ ನಾವಿದ್ದೀವಿ, ನಾವು ನಿಮ್ಮನ್ನು ಮನರಂಜಿಸ್ತೀವಿ ಅಂತ ಹೇಳಿದ್ರೆ ಮಾತ್ರ ಬರೋ ಥರ ಇದೆ. ಅದಕ್ಕೆ ನಿದರ್ಶನ ಅಂದರೆ ನಮ್ಮ ಮಹೇಶ್. ನಾವು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮೊದಲನೇ ಚಿತ್ರದ ನಿರ್ದೇಶಕನಾಗಿ ಪಾರ್ಕಲ್ಲೆಲ್ಲ ಕತೆ ಮಾಡಿ, ಬಟ್ ಯೋಗರಾಜ್ ಸರ್ ಅಷ್ಟು ಸಿನಿಮಾಗಳನ್ನ ಪಬ್ಲಿಸಿಟಿ ಮಾಡಿಕೊಂಡು, ಸೊ ಅದನ್ನು ಎಷ್ಟು ಕರಗತ ಮಾಡ್ಕೊಂಡಿದ್ದ ಅಂದರೆ, ನೀನಾಸಂ ಸತೀಶ್ ಸರು ಮತ್ತು ಮಹೇಶ್ ನಿಜಕ್ಕೂ ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದ್ರು ಅಯೋಗ್ಯ ಚಿತ್ರದ ಮೂಲಕ. ಸೊ ಆ ನಿಟ್ಟಿನಲ್ಲಿ ಹೊಸಬರು ಯಾವಾಗಲೂ ಇದು ನಮ್ಮ ಫಸ್ಟ್ ಚಾನ್ಸ್ ಅಂದ್ಕೊಳ್ದೆ, ಇದು ನನ್ನ ಲಾಸ್ಟ್ ಚಾನ್ಸ್ ಅಂತ ಅಂದ್ಕೊಂಡ್ರೆ ಮಾತ್ರ ಚಿತ್ರ ಚೆನ್ನಾಗಾಗುತ್ತೆ. ಇನ್ನು ಬಾಲಚಂದ್ರ ಅವ್ರ ಬಗ್ಗೆ ಹೇಳಲೇಬೇಕು. ಅವರು ಹೊಸಬರಲ್ಲ. ನಮ್ಮ ವಿಕ್ಕಿ ಹೇಳೋ ಥರ ಯಾವಾಗಲೂ ಓನರ್ ಕಮ್ ಡ್ರೈವರ್ ಅಂತೀವಿ, ಅಂದರೆ ನಿರ್ದೇಶನ ಕಮ್ ಹೀರೋ ಮಾಡಬೇಕು. ಮತ್ತು ಇದರಲ್ಲಿ ನಿರ್ಮಾಣನೂ ಅವ್ರದ್ದೇ ಆಗಿರೋದ್ರಿಂದ ತುಂಬ ವರ್ಷಗಳ ಕಾಲ ನಾವು ನೋಡ್ದಂಗೆ ಚಿತ್ರರಂಗದ ಒಳ ಹೊರಗು ಎಲ್ಲ ಹರಿತು, ಮತ್ತು ಅದೊಂದು ವ್ಯಾಕರಣ ತುಂಬ ಚೆನ್ನಾಗಿ ಗೊತ್ತಿದೆ. ಒಂದು ಹಾಡು ನೋಡಿದಾಗ ಈಗಿನ ಕಾಲದ ರವಿ ಸರ್ ಹಾಡು ನೋಡ್ದಂಗಿತ್ತು, ಶೃಂಗಾರದ ಗೀತೆ. ಮತ್ತು ಮೇಕಿಂಗು ಎಲ್ಲ ತುಂಬ ಭರವಸೆ ಇದೆ. ಸೊ ಜನ ಪ್ರೀತಿ ಆಶೀರ್ವಾದ ಕೊಡಲಿ. ಬಾಲಚಂದ್ರ ಅವರು ಪೂರ್ಣಚಂದ್ರರಾಗಿ ಎಲ್ಲರ ಮನೆಯಲ್ಲಿ ಪ್ರಚೋದಿಸಲಿ ಅಂತ ಈ ಮೂಲಕ ಕೇಳ್ಕೊಳ್ತಾರೆ. ಥ್ಯಾಂಕ್ ಯು ಮಾಸ್ತಿ ಸರ್, ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿ ಹಿಯರ್. ಬಾಲು ಸರ್ನ ತುಂಬ ವರ್ಷಗಳಿಂದ ನೋಡಿದ್ದೀನಿ, ಹಾಗೆ ಅವ್ರ ಜೊತೆ ಆ್ಯಕ್ಟ್ ಕೂಡ ಮಾಡಿದ್ದೀನಿ. ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ ಆ್ಯಂಡ್ ತುಂಬ ಪ್ರೀತಿ ಇದೆ, ತುಂಬ ಗೌರವ ಇದೆ ಸಿನಿಮಾ ಮೇಲೆ. ಆ ಒಂದು ಪ್ರೀತಿ, ಆ ಒಂದು ಪ್ಯಾಷನೇಟ್ ಇವತ್ತು ಒಂದು ಅದ್ಭುತವಾದ ಪ್ರಾಡಕ್ಟ್ ನಿಮ್ಮ ಮುಂದೆ ಇದೆ. ಕಣಂಜಾರು ಟೀಸರ್ ಕೂಡ ಭಾಳ ಅದ್ಭುತವಾಗಿದೆ, ವೆರಿ ಪ್ರಾಮಿಸಿಂಗ್. ಹಾಗೆ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಅಪೂರ್ವ ತುಂಬ ಮುದ್ದಾಗಿ ಕಾಣಿಸ್ತೀರ ಸಾಂಗಲ್ಲಿ. ಎಸ್, ನಿಮಗೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋಹನ್ ಸರ್ ಕೊರಿಯೋಗ್ರಫಿ ಬಗ್ಗೆ ಮಾತಾಡೋಕ್ಕೆ ಎಲ್ಲ ಅಷ್ಟು ಅದ್ಭುತವಾಗಿ ಸಾಂಗ್ ಕೂಡ ಮೂಡಿ ಬಂದಿದೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಹಾಗೆ ಮಾಧ್ಯಮದವ್ರಿಗೂ ನನ್ನ ಒಂದು ರಿಕ್ವೆಸ್ಟ್, ನೀವು ಹೀಗೆ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಈಗ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಅನುಷಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಜನರಲಿ ನಾನು ನನ್ನ ಸಿನಿಮಾದ ಪ್ರೆಸ್ ಮೀಟ್ ಮತ್ತು ಲಾಂಚ್ ಹೋಗ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ಇನ್ನೊಂದು ಹೊಸ ತಂಡನ ಎನ್ಕರೇಜ್ ಮಾಡೋದಕ್ಕೆ ನಾನು ಈ ವೇದಿಕೆ ಮೇಲಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಸೊ ಸಬ್ ಟೈಟಲ್ ಹೇಳುತ್ತೆ ದ ಡಾರ್ಕ್ ಸೈಡ್ ಆಫ್ ಕಣಂಜಾರು.
ಸೊ ಟೀಸರ್ ನೋಡ್ಬೇಕಾದ್ರೆ ಡಾರ್ಕ್ ಸೈಡ್ ಇತ್ತು, ಮತ್ತೆ ಒಳ್ಳೆ ಬ್ಯೂಟಿಫುಲ್ ಕಲರ್ಫುಲ್ ರೊಮ್ಯಾಂಟಿಕ್ ಸಾಂಗ್ ನ ತೋರಿಸಿದ್ರು. ತುಂಬಾನೇ ಚೆನ್ನಾಗಿತ್ತು ಬಾಲಚಂದ್ರನ್ ಸರ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ. ಡೈರೆಕ್ಟರು, ಆಕ್ಟರು, ಪ್ರೊಡ್ಯೂಸರ್ ಒಬ್ಬ ಎಲ್ಲ ನೀವೇ ತಗೊಂಡಿದ್ದೀರಾ. ಐ ನೋ ಹೌ ಡಿಫಿಕಲ್ಟ್ ಇಟ್ ವಿಲ್ ಬಿ. ಸೊ ನನ್ನ ಕಡೆಯಿಂದ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಅಪೂರ್ವ, ಯು ಆರ್ ಲುಕಿಂಗ್ ಸ್ಟನ್ನಿಂಗ್. ಓಕೆ, ಹೇಳ್ದಂಗೆ ಶೃಂಗಾರದ ಸಾಂಗ್ ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಕೊರಿಯೋಗ್ರಫಿ ಚೆನ್ನಾಗಿತ್ತು. ವಿಷುವಲಿ ಟ್ರೀಟ್ ವಾಸ್ ನೈಸ್. ಸೊ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಿಸ್ ಮೂವಿ. ಎಲ್ಲರೂ ಹೊಸ ತಂಡಕ್ಕೆ ಹೊಸ ಕಂಟೆಂಟ್ನ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಜನ ಆಗಿರ್ಬೋದು, ನಮ್ಮ ಸಿನಿಮಾ ಫೆಕರ್ನೆಟಿಯ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಪ್ರತಿಯೊಂದು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಬೆಳೆಸಿ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಕಣಂಜಾರುಗೆ ಅದ್ಭುತವಾದ ಯಶಸ್ಸು ಕಾಣಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಕಾರುಣ್ಯ ರಾಮ್ ಅವರೇ. ಸೊ ಇವತ್ತು ಎಲ್ರಿಗೂ ನಮಸ್ಕಾರ. ಮೇಕಿಂಗ್ ಬಗ್ಗೆ ಎಲ್ಲರೂ ಮಾತಾಡಿದ್ದೀರಾ, ಬಟ್ ಮಾಲೂರು ನಾನು ಇತ್ತೀಚೆಗೆ ಒಂದು 15 ದಿನದಿಂದ ಬಲ್ಲೆ. ಅವ್ರ ಸಿನಿಮಾ ತೋರಿಸಿದ್ರು ನನಗೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಒಂದು ಪ್ಯಾಷನ್ ಆಗಿ ವರ್ಷಗಳ ಹಿಡಿದ್ರೂ ಪರವಾಗಿಲ್ಲ, ನಾನು ಹಿಡಿದಟ್ಟೆ ಬಿಡಲ್ಲ ಅನ್ನೋದನ್ನ ಅವರು ಅಚೀವ್ ಮಾಡಿದ್ದಾರೆ. ಅಷ್ಟೊಂದು ನೀಟಾಗಿ ಒಂದು ಸಿನಿಮಾನ 2 ಕಾಲ ಅವರು ನೋಡಿದ್ದಾರೆ. ಪೂರ್ವ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ತುಂಬ ಚೆನ್ನಾಗಿ ಕಾಣ್ತೀರಾ. ಆ್ಯಂಡ್ ಒಂದೇ ಸಾಂಗ್ ಅಲ್ಲ, ಇನ್ನೂ ಅವ್ರು ಟ್ರೈಲರ್ ರೆಡಿ ಮಾಡಿದ್ದಾರೆ. ಸೊ ಅವ್ರಿಗೆ ಒಳ್ಳೆ ಟೈಮ್ ಬೇಕು ಅಷ್ಟೇ ರಿಲೀಸ್ ಮಾಡೋಕ್ಕೆ. ಸೊ ಈಗ ಬರ್ತಾನೆ ಹೇಳ್ತಾ ಇದ್ರು ಶಿವಣ್ಣ ಸರ್ ಸಿನಿಮಾ ಅನೌನ್ಸ್ ಆಗಿದೆ ಅಂತ ಹೇಳೋದು. ರೈಟ್ ಟೈಮ್ 2 ವೀಕ್ಸ್ ಯಾವುದೋ ಗ್ಯಾಪ್ ಸಿಗ್ತಾ ಬನ್ನಿ ಅಂತ ಹೇಳಿದ್ದೀನಿ. ಆಲ್ ದಿ ಬೆಸ್ಟ್ ನಿಮಗೆ. ಪ್ರತಿ ಒಬ್ಬ ಸ್ಟಾರ್ ಆಗಬೇಕು ಅನ್ನೋರು ಹೊಸಬರೇ ಆಗಿರ್ತಾರೆ, ಆಮೇಲೆ ಸ್ಟಾರ್ ಆಗೋದು. ಅವ್ರಿಗೊಂದು ಫ್ರೈಡೇ ಸಿಗಿರುತ್ತೆ, ಒಂದು ಶುಕ್ರವಾರ 1:30 ಒಬ್ಬ ಸ್ಟಾರ್ ಡೈರೆಕ್ಟರ್ ಹುಡ್ತಾರೆ. ಆ ಅವಕಾಶ ನಿಮಗೂ ಸಿಗಲಿ, ಅಪೂರ್ವರ್ಗೂ ಸಿಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಹೇಶ್ ಸರ್. ಐ ನೋ ಬಾಲು ಫ್ರಮ್ ಅ ವೆರಿ ಲಾಂಗ್ ಟೈಮ್. ತುಂಬ ಪ್ಯಾಷನೇಟ್ ಸಿನಿಮಾ ಬಗ್ಗೆ ಅರ್ತಿದ್ದಾರೆ, ತುಂಬ ಮೆನುವರ್ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ಕಲಾಕೃತಿ ಬಗ್ಗೆ ನಾನೇನು ಹೇಳೋಂಥ ಅವಶ್ಯಕತೆ ಇಲ್ಲ. ಐ ಥಿಂಕ್ ಇಟ್ಸ್ ಆಲ್ ಇನ್ ದ ಪ್ರೆಸೆಂಟೇಷನ್. ಸಾಂಗ್ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಅಗೇನ್ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಐ ಥಿಂಕ್ ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಬಾಲು, ಆಲ್ ದ ವೆರಿ ಬೆಸ್ಟ್ ಫಾರ್ ಕನ್ನಡ. ಥ್ಯಾಂಕ್ ಈ ಸಿನಿಮಾದಲ್ಲಿ ಒಟ್ಟು 3 ಹಾಡುಗಳಿದೆ. ಆಲ್ರೆಡಿ ಒಂದು ಸಾಂಗ್ ಇವಾಗ ರಿಲೀಸ್ ಆಗಿದೆ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ನಾವು ಸಾಂಗ್ನ ಕಂಪೋಸ್ ಮಾಡಬೇಕಾದ್ರೆ ತುಂಬ ಡಿಸ್ಕಷನ್ಸ್ ಮಾಡಿದ್ದೀವಿ. ವೆರಿ ಪ್ಯಾಷನೇಟ್ ಡೈರೆಕ್ಟರ್ ಅಂತ ಹೇಳ್ಬೋದು. ಇವಾಗ ಭಾಳ ಇನ್ಪುಟ್ಸ್ ಕೊಡ್ತಾ ಇದ್ರು. ಸಂತೋಷ ಆಗುತ್ತೆ. ಓಕೆ, ಈ ಸಾಂಗ್ಗೆ ಅದ್ಭುತವಾಗಿ 2 ಹಾಡುಗಳಿಗೆ ಲಿರಿಕ್ಸ್ ಬರೆದಿದ್ದಾರೆ. ಇನ್ನೊಂದು ಅರಸು ಅಂತಾರೆ ಸರ್, ಅವರು ತುಂಬ ಅದ್ಭುತವಾಗಿ ಒಂದು ತಾಯಿ ಮೇಲೆ ಹೋಗೋ ಸಾಂಗ್ ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸಿನಿಮಾ ಹತ್ರ ಬರ್ತಾ ಇದೆ, ಇನ್ನೂ 2 ಸಾಂಗ್ಸ್ ಇದೆ. ಅನುರಾಧ ಭಟ್, ಯಾಸ್ಮಿ ಸರ್ ಅವರು ಹಾಡಿರೋ ಸಾಂಗ್ ಇವಾಗ ಕೇಳಿದ್ದೀರಾ. ಇನ್ನೊಂದು ಟಿಪ್ಪು ಸರ್ ಒಂದು ಹಾಡಿದ್ದಾರೆ, ಮತ್ತು ನೇಹಾ ವೇಣುಗೋಪಾಲ್ ಅಂತ ವಿಕ್ರಮ್ ವೇದದಲ್ಲಿ ಹಾಡಿರೋ ಒಂದು ಫಿಮೇಲ್ ಸಾಂಗ್ ಇದೆ. ಅವರು ಲೀಡ್ ಪ್ಲೇ ಬ್ಯಾಕ್ ಸಿಂಗರ್. ಮುಂದೆ ಬರ್ತಾ ಇದೆ ಸಿನಿಮಾ. ಎಲ್ಲರೂ ಒಳ್ಳೆ ಟೀಸರ್ ಬಗ್ಗೆ ಒಳ್ಳೆ ರಿವ್ಯೂ ಸಿಕ್ಕಿದೆ. ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು ಎಲ್ಲರೂ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ ಯು. ಹಾಗೆ ಸರ್ ಮಾತಾಡ್ತಾರೆ, ಹೇಳಿ ಸರ್. ಸಾಂಗ್ ಹೆಂಗ್ ಗುರ್ತು ಅಂತ ಫಸ್ಟ್ ಸ್ಟಾರ್ಟ್ ಮಾಡೋದು. ನೀವು ಬರೀ ಎಲ್ಲರೂ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದ್ರೆ ಯಾರು ನೋಡ್ಬಾರ್ದಿಲ್ಲ ಸರ್. ಸಾಂಗ್ ನಾವು ಕಂಪೋಸ್ ಮಾಡಬೇಕಾದ್ರೆ ಯಾರೂ ಬರ್ತಾ ಇರಲಿಲ್ಲ. ಯೂಶಲಿ ಎಲ್ಲರೂ ಬರ್ತಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು. ಇವರೊಬ್ಬರೇ ಬರ್ತಾ ಇದ್ರು. ತುಂಬ ಸಾಂಗ್ಸ್ ರೆಫರೆನ್ಸ್ ಕೊಡೋಕ್ಕೆ ಆ ಥರ ಬೇಕು, ಈ ಥರ ಬೇಕು ಅಂತ ಹೇಳ್ತಾರೆ. ಇತ್ತೀಚೆಗೆ ಒಂದು ಅದ್ಭುತವಾದ ರೊಮ್ಯಾಂಟಿಕ್ ಸಾಂಗ್ ಯಾವುದೂ ಬಂದಿಲ್ಲ. ಸೊ ಇದು ಆ ಲಿಸ್ಟಿಗೆ ಸೇರಿಕೊಳ್ಳುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಸಾರು ಹೇಳಿ ಸರ್, ಮಿಸ್ ಮಾತಾಡ್ಬಿಡಿ. ಈ ಬಗ್ಗೆ ನಾನು ಮಾತಾಡ್ತೀನಿ. ಓಕೆ, ಸಂತೋಷ್ ನಾಯ್ಕ್ ಅವ್ರ ಬಗ್ಗೆ ಹೇಳಲೇಬೇಕು. ನೋಡಿ, ನೀವು ಯಾವ ತರ ಹಾಡಬೇಕು ಅಂದ್ರೆ ಆ ತರ ಹಾಡುಗಳನ್ನ ಅದು ಹೇಗೆ ಸೃಷ್ಟಿ ಮಾಡಿ ಬರೀತಾರೋ ಗೊತ್ತಿಲ್ಲ. ಈ ತರ ಒಂದು ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು, ಇನ್ನು ನಮ್ಮ ಹುಡುಗರಿಗೆ ಇಷ್ಟ ಆಗುವಂತ ಎಣ್ಣೆ ಬೇಕು ಅಣ್ಣ ಆ ತರ ಸಾಂಗ್ಸ್ ಆಗಿರ್ಬೋದು. ಚೌಕ ಸಿನಿಮಾದಲ್ಲೂ ಕೂಡ ಅವರು ಗೀತೆಯನ್ನ ರಚಿಸಿದ್ದಾರೆ. ಇನ್ನು ಉಪೇಂದ್ರ ಮತ್ತು ರಚಿತಾ ರಾಮ್ ಅವರ ಒಂದು ಅದ್ಭುತವಾದಂತಹ ಸಿನಿಮಾ ಐ ಲವ್ ಯು ಸಿನಿಮಾದ ಆ ಒಂದು ಬಂಗಾರದ ಆ ಒಂದು ಸಾಂಗ್ ಅನ್ನ ಕೂಡ ಅವರೇ ರಚಿಸಿರೋರು. ಸರ್, ಈ ಹಾಡು ಹೇಗೆ ಹುಡ್ತು ಸರ್? ಯಾರು ಪ್ರೇರಣೆ ನಿಮ್ಗೆ, ಅದನ್ನ ಹೇಳಿ. ಎಲ್ಲರಿಗೂ ನಮಸ್ಕಾರ. ಕಣಂಜಾರು ನನಗೆ ಡೈರೆಕ್ಟ್ ಕಾಲ್ ಮಾಡಿದ್ರು, ಮ್ಯೂಸಿಕ್ ಡೈರೆಕ್ಟರ್ ಅಂತ ನಂಬರ್ ತಗೊಂಡು. ಅವಾಗ ಒಂದು ಸಾಂಗ್ ಹಿಟ್ ಆಗಿತ್ತು ನಂದು. ಎಲ್ಲೋ ಚಿತ್ರದ ಎಲ್ಲ ಸಾಂಗ್ ನಾನೇ ಬರೆದಿದ್ದೆ. ಅದರಲ್ಲಿ ಬಂಗಾರದಲ್ಲಿ ಬೊಂಬೆ ಮಾಡಿದ ಒಂದು ಸಾಂಗ್ ಹಿಟ್ ಆಗಿದ್ದು. ಅದೇ ತರ ಸಾಂಗ್ ಬೇಕು ಅಂತ ಕೇಳಿದ್ರು. ಆಕ್ಚುಲಿ ಸಾಂಗ್ ಒಂದು 2 hours ಅಲ್ಲಿ ಬರೆದಿದ್ದು ಸ್ಟುಡಿಯೋದಲ್ಲಿ ಎಲ್ಲ ಸೇರ್ಕೊಂಡು. ಬಟ್ ತುಂಬಾ ಚೆನ್ನಾಗಿದೆ. ಇಡೀ ತಂಡಕ್ಕೆ ಶುಭಕಾಮನೆಗಳು. ಅದರಲ್ಲಿ ಆಕ್ಚುಲಿ ಸರ್ ಮಾತಾಡ್ಬೇಕಂದ್ರೆ ಹೇಳಿದ್ರು, ರವಿಚಂದ್ರನ್ ಸರ್ ಅವರ ಐ ಥಿಂಕ್ ಶ್ರೇಯಸ್ ಅವ್ರು ಮಾತಾಡ್ಬೇಕಂದ್ರೆ ಹೇಳಿದ್ರು ಅನ್ಸುತ್ತೆ. ಖುಷಿ ಆಯ್ತು ನಿಮ್ಮನ್ನ ತೆರೆ ಮೇಲೆ ಅಷ್ಟು ಗ್ಲಾಮರಸ್ ಆಗಿ ಬ್ಯೂಟಿಫುಲ್ ಆಗಿ ನೋಡೋದಕ್ಕೆ. ನಿಮಗೆ ಹೇಗೆ ಅನ್ಸ್ತು ಸಾಂಗ್ ಎಕ್ಸ್ಪೀರಿಯನ್ಸ್ ಮತ್ತೆ ಸಿನಿಮಾದ ಬಗ್ಗೆ? ಥ್ಯಾಂಕ್
ಯು. ಎಲ್ಲರಿಗೂ ನಮಸ್ತೆ. ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಶುಭಾಶಯಗಳು. ಹಾಗೆ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಬಗ್ಗೆ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ. ನನಗಂತೂ ಅದರಿಂದ ತುಂಬ ಒಂದು ಅಪ್ರಿಸಿಯೇಷನ್ ಸಿಕ್ತು. ಟೀಸರಲ್ಲಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂಥ ಟೀಮ್ ಇದು ಅಂತ ಹೇಳಿ ಅವಾಗಲೇ ಒಂದು ಹಿಂಟ್ ಸಿಕ್ತು. ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೇಕಿಂಗ್ ವೈಸ್ ಆಗಿರ್ಬೋದು ಒಳ್ಳೆ ಸಿನಿಮಾಗಳನ್ನ ತರೋದಕ್ಕೆ ಟ್ಯಾಲೆಂಟ್ ತುಂಬಾ ಜನ ಇದ್ದಾರೆ. ಸೊ ಅದನ್ನ ಸಪೋರ್ಟ್ ಮಾಡೋದಕ್ಕೆ ನಾವುಗಳಿದ್ದೀವಿ, ಮೀಡಿಯಾದವರಿದ್ದಾರೆ, ಮೀಡಿಯಾದಿಂದಾನೇ ಜನಗಳಿಗೆ ಗೊತ್ತಾಗೋದು. ಸೊ ಈ ಟೀಸರ್ ಏನು ಎಷ್ಟು ತುಂಬ ರೀಚ್ ಆಯಿತು, ತುಂಬ ವೈರಲ್ ಕೂಡ ಆಯಿತು. ಸೊ ನನಗೂ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು, ಎಸ್ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ. ಬಿಕಾಸ್ ನಾನು ಸಿನಿಮಾ ನೋಡಿಲ್ಲ. ಎಸ್ ಸಾಂಗ್ ಬಗ್ಗೆ ಬರೋದಾದರೆ ನಾನು ಸೆಕೆಂಡ್ ಮೀಟಲ್ಲಿ ಈ ಸಾಂಗ್ನ ಇದನ್ನು ಒಪ್ಕೊಂಡಿದ್ವಿ ಅನ್ಸಿದೆ. ನಾವು ಸೆಕೆಂಡ್ ಮೀಟ್ ಆದಮೇಲೆ ಫಸ್ಟ್ ಮೀಟಲ್ಲಿ ಓಕೆ ಆಗಲಿಲ್ಲ, ಸಮ್ ಪ್ರಾಬ್ಲಮ್. ಸೆಕೆಂಡ್ ಮೀಟಲ್ಲಿ ಓಕೆ ಆಯಿತು. ಹೇಳಿದರು ಅವರು ಈ ಥರ ತುಂಬ ಚೆನ್ನಾಗಿದೆ ಈ ಸಾಂಗು. ಅವತ್ತು ಏನು ಹೇಳಿದರು ಸಾಂಗ್ ಬಗ್ಗೆ ಅವತ್ತೇ ಡೀಟೇಲ್ ಆಗಿ ಚೆನ್ನಾಗಿ ಹೇಳಿದರು ನನಗೆ. ಸೊ ನನಗೆ ಗೊತ್ತಿರಲಿಲ್ಲ, ಐಡಿಯಾ ಇಲ್ಲ. ಯಾಕೆಂದರೆ ಹೊಸಬ್ರು ಹೇಗೆ ಮಾಡ್ತಾರೋ ಅನ್ನೋ ಒಂದು ಕಾನ್ಶಿಯಸಲ್ಲಿ ಭಯದಲ್ಲೇ ಇದ್ದೆ ನಾನು. ಗೊತ್ತಿಲ್ಲ ನನ್ನ ಮೈಂಡಲ್ಲಿ. ಬಟ್ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ರು, ಅದೊಂದು ಗೊತ್ತು. ನಾನು ಯಾವತ್ತೂ ಕತೆಗೆ ತುಂಬ ಪ್ರಾಧಾನ್ಯತೆ ಕೊಡ್ತೀನಿ. ಕತೆ ಚೂಸ್ ಮಾಡ್ಕೋಬೇಕಾದ್ರೂ ಒಂದು ಒಳ್ಳೆ ಕತೆನ ಚೂಸ್ ಮಾಡ್ಕೊಳ್ಳೋದು. ಸೊ ಓಕೆ, ಕತೆ ಚೆನ್ನಾಗಿದೆ. ಸಾಂಗ್ ಕೂಡ ಅವರು ಅವತ್ತು ಕೇಳಿಸಿದ್ರು ನನಗೆ ಅಲ್ವಾ. ಹಾಂ, ಸಾಂಗ್ ಕೇಳಿಸಿದ್ರು. ಸೊ ಓಕೆ ಸರ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ. 3 days ಶೂಟ್ ಮಾಡಿದ್ವಿ. 3 days ಅಂತ ಹೇಳಿಬಿಟ್ಟು 2 days ಶೂಟ್ ಮಾಡಿಬಿಟ್ಟು ನೈಟ್ ಎಲ್ಲ ಒಂದಿನ ಶೂಟ್ ಮಾಡಿಸಿದ್ರು. ಸೆಕೆಂಡ್ ಡೇ ರಾಣಿ ಫಿಲಮ್ ಶೂಟ್ ಇತ್ತು ನನಗೆ. ಸೊ ನೈಟ್ ಶೂಟ್ ಮಾಡಿಬಿಟ್ಟು ಮತ್ತೆ ರಾಣಿ ಫಿಲಮ್ ಶೂಟ್ಗೆ ಹೋಗಿದ್ದೆ. ತುಂಬ ಚೆನ್ನಾಗಿ ಬಂತು. ನಮ್ಮ ಮೋಹನ್ ಮಾಸ್ಟರ್ ಅಷ್ಟೇ, ಅವ್ರ ಬಗ್ಗೆ ನಾನು ಆಲ್ರೆಡಿ 3ನೇ ಸಿನಿಮಾ ಇದು ಮಾಡ್ತಾ ಇರೋದು. ಫಸ್ಟ್ ಸೂತ್ರಧಾರಿ ಚಂದನ್ ಶೆಟ್ಟಿ ಜೊತೆ ಮಾಡಿದ್ದೆ, ಸೆಕೆಂಡ್ ಇದು ಮೂವಿ ಮಾಡಿದ್ದೀನಿ. ಮಾಸ್ಟರ್ ಹೆಂಗೆ ಅಂದರೆ ಎಷ್ಟೇ ಕಂಫರ್ಟಬಲ್ ಅಂದರೆ ನನ್ನನ್ನು ಓಕೆ ನೀನು ಫಸ್ಟ್ ಕಂಫರ್ಟಬಲ್ ಆಗು, ಏನೂ ಆಗೋದಿಲ್ಲ. ಡೈರೆಕ್ಟರ್ ಸರ್ ಅಷ್ಟೇ, ಬಿಕಾಸ್ ನಾನು ಏನೂ ಅವ್ರ ಜೊತೆ ಇನ್ನು ಶೂಟೇ ಮಾಡಿರಲಿಲ್ಲ. ಡೈರೆಕ್ಟರ್ ಸಾಂಗ್ ಹೇಗಾಗುತ್ತೆ, ಯಾಕೆಂದರೆ ಈ ಥರ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಸಾಂಗು ಕೆಮಿಸ್ಟ್ರಿ ವರ್ಕ್ ಆಗಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ. ಸೆಟ್ಟಲ್ಲಿ ಏನೇನೋ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರ ಅದರಲ್ಲಿ ನಮ್ಮ ಮಾಸ್ಟರು ನಿನ್ಗೆ ಹುಷಾರು, ನಿನ್ಗೆ ಎಷ್ಟು ಕಂಫರ್ಟ್ ಆಗುತ್ತೋ ಅಲ್ಲಿವರೆಗೂ ಟೈಮ್ ತಗೋ, ಆಮೇಲೆ ಮಾಡು ಅಂತ ಹೇಳಿ ಸ್ಟೆಪ್ಸ್ ಆಗಿರ್ಬೋದು ತುಂಬ ಈಸಿ ಸ್ಟೆಪ್ಸು. ಆಮೇಲೆ ಬರೋವರೆಗೂ ಮಾಡಿಸ್ತಾ ಇದ್ರು, ಅಸಿಸ್ಟೆಂಟ್ಗಳ ಇಟ್ಕೊಂಡಾಗಿರ್ಬೋದು. ಈ ಥರ ತುಂಬ ಚೆನ್ನಾಗಿ ಬಂತು. ಸೊ ಫೈನಲಿ ನನಗಂತೂ ತುಂಬ ಖುಷಿ ಆಯಿತು ಸರ್. ಬಿಕಾಸ್ ಆಫ್ ಕ್ವಾಲಿಟಿ, ಸಿನಿಮಾ ಕ್ವಾಲಿಟಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ. ಆಲ್ರೆಡಿ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಿ ಎಲ್ಲರನ್ನೂ ದೂರ್ತೀವಿ ನಾವು. ಬಟ್ ಒಳ್ಳೆ ಸಿನಿಮಾ ಬಂದರೆ ಆಗುತ್ತೆ. ಆಲ್ರೆಡಿ 2 ಸಿನಿಮಾ ಹಿಟ್ ಆಯಿತು ನಮ್ಮ ಕನ್ನಡದಲ್ಲಿ. ಸೊ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಇನ್ನು ಮುಂದೆನಾದರೂ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸಿನಿಮಾಗಳು ಚೆನ್ನಾಗಿ ಆಗಲಿ. ಸಿನಿಮಾ ಚೆನ್ನಾಗಿ ಆಗ್ತಿದೆ, ಜನಗಳು ಬಂದು ಥಿಯೇಟರಿಗೆ ನೋಡಲಿ ಅಂತ ಅನ್ಕೋತೀವಿ. ಕಣಂಜಾರು ಸಿನಿಮಾನು ಕೂಡ ಇನ್ನು ರಿಲೀಸ್ ರೆಡಿ ಇದೆ. ಸೊ ಡೇಟ್ ಅನೌನ್ಸ್ ಮಾಡ್ತಾರೆ. ಸೊ ಎಲ್ಲರೂ ಕೂಡ ಥಿಯೇಟರಿಗೆ ಬಂದು ಸಿನಿಮಾ ನೋಡಬೇಕು. ಹಾಗೆ ನಮ್ಮ DOP ಬಗ್ಗೆ ಹೇಳಲೇಬೇಕು, ಎಷ್ಟು ಮುದ್ದಾಗಿ ತೋರಿಸಿದ್ದಾರೆ. ಮೋಸ್ಟ್ಲಿ ಡೈರೆಕ್ಟರ್ ಸರ್ ಹೇಳ್ತಾ ಇರ್ತಾರೆ, ಅಪೂರ್ವನ ಇದು, ಹೌದಾ ಇಷ್ಟು ಗ್ಲಾಮರ್ ತೋರಿಸ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ. ಬಟ್ ಇದು ನನಗೆ ಹೊಸದು, ಯಾಕೆಂದರೆ ನಾನು ಯಾವುದೂ ಮಾಡಿಲ್ಲ ಇಲ್ಲಿವರೆಗೂ. ಇಷ್ಟು ಸ್ವಲ್ಪ ಗ್ಲಾಮರ್ ಯಾವುದೂ ಮಾಡೇ ಇಲ್ಲ. ನಾನು ಮಾಡಬೇಕಾದ್ರೂ ಸರ್ ಅದ್ರ ಓಕೆನಾ, ಇದು ಓಕೆನಾ, ಹೇಗೆ ತಗೋತಾರೋ ಏನೋ ಗೊತ್ತಿಲ್ಲ ಅನ್ನೋ ಭಯದಲ್ಲೇ ಮಾಡಿದ್ದು ನಾನು. ಬಟ್ ತುಂಬ ಮುದ್ದಾಗಿ ತೋರಿಸಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರು, ಡೈರೆಕ್ಷನು ಎಲ್ಲನೂ ಕೂಡ ತಲೆ ಮೇಲೆ ಹಾಕ್ಕೊಂಡು ಸಿನಿಮಾನ ಈ ಒಂದು ಕ್ವಾಲಿಟಿಯಲ್ಲಿ ತಂದಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಸರ್. ಸಿನಿಮಾ ತುಂಬ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಮಾಸ್ಟರ್, ಇಡೀ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಒಳ್ಳೇದಾಗಲಿ ಅಂತಲೇ ಬಯಸೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನಗೆ ಬಾಲು ಐ ಥಿಂಕ್ ಒಂದು 15 ವರ್ಷ ಫ್ರೆಂಡು. ನಾವಿಬ್ರು ಒಟ್ಟಿಗೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ. ಅವಾಗ ಫಸ್ಟ್ ಮಾಸ್ಟ್ರು ನಾನು ಇವ್ರ ಸಿನಿಮಾಗೆ ಆಗಬೇಕಾಗಿತ್ತು. ಅವಾಗಿಂದ ಅವಾಗ ನನಗೆ ಧೈರ್ಯ ಇರಲಿಲ್ಲ ಮಾಸ್ಟರ್ ಆಗೋಕ್ಕೆ, ಒಂಚೂರು ಹಿಂದೇಟ್ ಆಗ್ತಾ ಇದೆ. ಸಾರಿ ಮಗ, ಈ ಮೂವಿಗೆ ಕೊರಿಯೋಗ್ರಫಿ ಮಾಡಬೇಕು ಅಂದ್ಕೊಂಡಿದ್ದೆ. ಅಷ್ಟೊಂದು ನಾನು ಅವಾಗಲೂ ಮಾಸ್ಟರ್ ಆಗಿರಲಿಲ್ಲ. ಅದಾದ್ಮೇಲೆ ಇನ್ಮೇಲೆ ನೆಕ್ಸ್ಟ್ ಯಾವುದೇ ಸಿನಿಮಾ ಬಂದರೂ ನಾನೇ ಮಾಡ್ತೀನಿ ಕೊರಿಯೋಗ್ರಫಿ. ಥ್ಯಾಂಕ್ಸ್ ಅ ಲಾಟ್ ಇನ್ವೈಟ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಅಂಡ್ ಆಲ್ ದ ಬೆಸ್ಟ್ ಮಗ. ಫುಲ್ ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಬರ್ಗೋ ಮಾಸ್ಟರ್. ಸೊ ನೆಕ್ಸ್ಟು ಸರ್ ಅವ್ರಿಗೆ ಕೊರಿಯೋಗ್ರಫಿ ಮಾಡೋದಕ್ಕೆ ತಾವು ರೆಡಿ ಇದ್ದೀರಾ ಗೊತ್ತಾಯ್ತು.
ಇಲ್ಲಿಗೆ ಬಂದಂಥ ಎಲ್ಲ ವಿಶೇಷ ಅತಿಥಿಗಳು ಧನ್ಯವಾದಗಳು. ಎಸ್ಪೆಷಲಿ ಇಷ್ಟು ಅದ್ಭುತವಾಗಿ ಚೆನ್ನಾಗಿ ನಡೆಸ್ಕೊಂತ ನಮ್ಮ ಎಸ್ ನಾಗೇಶ್ ಕುಮಾರ್ ಅವ್ರಿಗೆ. ಯಾಕೆಂದರೆ ನಾನು ಮೊದಲನೇ ಸರಿ ನಾನು ಇದು ಸಾಂಗ್ನ ಬರೀ ಯೂಟ್ಯೂಬಲ್ಲಿ ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಮೊದಲನೇ ಸರಿ ಅವ್ರು ಮೀಟ್ ಆದಾಗ ಸಾಂಗ್ ತೋರಿಸಾಗ ಅವ್ರು ಹೇಳಿದ್ರು ನನಗೆ, ಸರ್ ಇಷ್ಟು ಅದ್ಭುತವಾಗಿ ಸಾಂಗ್ ಮಾಡ್ಕೊಂಡಿದ್ದೀರಾ, ಇಷ್ಟೊಂದು ಅದ್ಭುತವಾಗಿ ಸಾಂಗ್ ಮಾಡ್ಕೊಳ್ಳೋದೇ ಕಷ್ಟ ಅಂದರೆ ಇದು ಮಾಡ್ಕೊಂಡ್ಮೇಲೆ ನೀವು ಒಂದು ವೇದಿಕೆ ಕ್ರಿಯೇಟ್ ಮಾಡಿ ಇದು ಮಾಡಿದಾಗಲೇ ಸರ್ ಇದೆಲ್ಲ ಒಂದಷ್ಟು ಜನ ಗೊತ್ತಾಗಬೇಕು, ವೈರಲ್ ಆಗಬೇಕು, ನಾನು ಬೆನ್ನೆಲ್ಲಿ ಹೋಗಿ ನೀವು ನಿಂತ್ಕೋಬೇಕು ಸರ್ ಅಂತ ಕೇಳ್ಕೊಂಡಾಗ ಮನಸ್ಪೂರ್ವಕ ಒಪ್ಕೊಂಡು ನನಗೆ ಭಾಳ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಧನ್ಯವಾದಗಳು ಸರ್. ನನಗೆ ಈ ಟೈಮಲ್ಲಿ ನಾನು ನೆನೆಸ್ಕೊ ಹರ್ಷವರ್ಧನ್ ರಾಜ್ಗೆ, ಲಿರಿಕ್ ರೈಟರ್ ಸಂತೋಷ್ ನಾಯ್ಕ ಅವ್ರಿಗೆ, ನಾನು ಮೋಹನ್ ಮಾಸ್ಟರ್ಗೆ ಇಷ್ಟೊಂದು ಅದ್ಭುತವಾಗಿ ಸಾಂಗ್ ಕಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅಷ್ಟೇ ಚೆನ್ನಾಗಿ ನನಗೆ ಅಪೂರ್ವವಾಗಿ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಾನು ಹೊಸಬ ಅಂತ ನನ್ನ ಅವರು ಅಂದರೆ ಮುಂದೆ ತುಂಬ ಜನ ಎಲ್ಲ ಅವ್ರ ಸಾಂಗ್ ಮಾಡಿ ಸಿನಿಮಾ ಮಾಡೋರು ಎಲ್ರಿಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋಂಥದ್ದು ನೋನ್ ಫೇಸ್ ಇರೋಂಥದ್ದು. ನಾನು ಹೊಸಬಂದ ಬಂದಾಗ ಅವ್ರು ಇನ್ನೂ ನೋಡು ನಾನು ಒಪ್ಕೊಳ್ಳೋದಕ್ಕೆ ಎರಡನೇ ಮೀಟಿಂಗಲ್ಲೇ ಅವ್ರು ಒಪ್ಕೊಂಡ್ರು, ನಾನು ಮೊದಲನೇ ಮೀಟಿಂಗಲ್ಲೇ ಸ್ವಲ್ಪ ಅನ್ನೋ ಥರ ಇದ್ರು. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಅವರು ಈ ಸಿನಿಮಾಯಿಂದ ನೆಕ್ಸ್ಟ್ ಇಲ್ಲಿವರೆಗೂ ಅವ್ರನ್ನ ಅಪೂರ್ವ ಸಿನಿಮಾಯಿಂದ ಅಪೂರ್ವ ಅಂತ ಕರೀತಿದ್ರು. ಈಗ ನಮ್ಮ ಕಣಂಜಾರ್ ಸಿನಿಮಾದ ಪ್ರೇಮ ಶೃಂಗಾರ ಅಪೂರ್ವ ಅಂತ ಕರೀತಾರೆ ಅಂತ ಅನ್ಕೋತೀನಿ ನಾನು. ಥ್ಯಾಂಕ್ ಯು. ಆಮೇಲೆ ಇಷ್ಟೇ ಅದ್ಭುತವಾಗಿ ಕಟ್ಕೊಂಡು ನಾನು ಕ್ಯಾಮ್ರಾಮನ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಲೇ ಒಂದು ಚಿಕ್ಕದೋ ಸ್ಟೋರಿ ನಾನು ಹೇಳಿಬಿಟ್ಟೆ ನಿಮಗೆ, ಯಾರಿಗೆ ನಮ್ಮ ಹರ್ಷವರ್ಧನ್ ರಾಜು ಮತ್ತು ನಮ್ಮ ಸಂತೋಷ್ ನಾಯ್ಕ ಅವ್ರ ಜೊತೆ ಹೇಗೆ ನಡೀತು ಏನಾಯ್ತು ಅಂತ ಹೇಳಿದೆ. ಈ ಸಾಂಗ್ನ ನಾನು ಯಾಕೆಂದರೆ ಇಷ್ಟು ಅದ್ಭುತವಾಗಿ ಟೀಮ್ ಕಟ್ಕೊಳ್ಳೋದಕ್ಕೆ ನನಗೆ ಬೆನ್ನೆಲ್ ಬೋರ್ಡ್ ನಿಂತಿದ್ದ ಕನಸುದಿರು. ನನಗೆ ಭಾಳ ವರ್ಷಗಳ ಗೆಳೆಯ, ನನಗೆ ವಿದ್ಯಾರ್ಥಿ ಟೈಮಿಂಗ್ ನನಗೆ ಸಂತೋಷ್ ನಾಯ್ಕ, ಹರ್ಷವರ್ಧನ್ ರಾಜ್ ಆಗಲಿ, ಹಾಗೆ ನಾನು ಎಡಿಟರ್ನ ಕೊಟ್ಟಿದ್ದು ಸಹ ಅವರೇ. ನನ್ನ ಒಳ್ಳೆಯ ಅದ್ಭುತವಾಗಿ ಟೀಮ್ ಕಟ್ಕೊಳ್ಳೋದಕ್ಕೆ ಭಾಳ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಈ ಟೈಮಲ್ಲಿ ನಾನು ಹೊಸ್ದಾಗಿ ಪ್ರೇಮ ಶೃಂಗಾರ ಅನ್ನೋದನ್ನು ಹೊಸ್ದಾಗಿ ಮದುವೆಯಾಗಿ ಇದಕ್ಕೆ ಕಾಲಿಟ್ಟಂಥವ್ರಿಗೆ ಈ ಸಾಂಗ್ ಅವ್ರಿಗೆ ಸೋನಾಲ್ ಅವ್ರಿಗೂ ಮತ್ತು ತರುಣ್ ಸುಧೀರ್ ಅವ್ರಿಗೂ ನಾನು ಡೆಡಿಕೇಟ್ ಮಾಡ್ತೀನಿ. ಯಾಕಂದರೆ ಇದಕ್ಕಿಂತ ಹೆಚ್ಚಾಗಿ ನಾನು ಅವ್ರಿಗೆ ಏನು ಮಾಡೋಕ್ಕಾಗ ತರುಣ್ ಅವ್ರಿಗೆ ನಾನು ಏನು ಅಂದರೆ ಯಾವತ್ತು ಏನೂ ಅಂದರೆ ನಿಸ್ವಾರ್ಥ ಇದರಿಂದ ನಾನು ಭಾಳ ಹೊಸಬ ಅನ್ನೋದು ಯಾಕೆಂದರೆ ಅವರಿರೋ ಲೆವೆಲ್ಗೆ ನಾನು ಎಷ್ಟೇ ಇದು ಮಾಡಿದ್ರು ಯಾವತ್ತಾರು ಒಂದು ಫೋನ್ ಮಾಡಿದ್ರು ಅಟ್ಲೀಸ್ಟ್ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ ಅಂದ್ರೆ ನೆಕ್ಸ್ಟ್ ಆಮೇಲೆ ಅವರು ಫೋನ್ ಮಾಡಿ ಅಥವಾ ಟೆಕ್ಸ್ಟ್ ಮಾಡಿ ಭಾಳ ಸಪೋರ್ಟ್ ಮಾಡಿದ್ದಕ್ಕೆ ತರುಣ್ ಸುಧೀರ್ ಧನ್ಯವಾದ ಹೇಳ್ತೀನಿ. ಹಾಗೆ ನನ್ನೆಲ್ಲ ಟೀಮ್ಗೂ ಧನ್ಯವಾದಗಳು. ಇಲ್ಲಿ ಬಂದಿರೋ ಎಲ್ಲ ಫ್ರೆಂಡ್ಸು, ನನ್ನ ಸ್ನೇಹಿತರು, ಹಾಗೆ ನನ್ನ ರಿಲೇಟಿವ್ಸ್ ಎಲ್ಲ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.